ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನಿವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ಯಾಕೆ ಅಂತ ನಿಮಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಏಕೆ ಅಂತಂದರೆ ಗುರುವಾರ ದಿಂದ ಸ್ಟಾರ್ಟ್ ಆಗಿದೆ ವೈಕುಂಠ ಏಕಾದಶಿ ಮಧ್ಯಾಹ್ನದಿಂದ. ಅಂದರೆ ನಾವು ಉಪವಾಸ ಮುರಿಯೋದು ಶನಿವಾರ ಆಗಿರುತ್ತೆ. ಸೊ ಹಾಗಾಗಿ ಗುರುವಾರ ಮಧ್ಯಾಹ್ನದಿಂದ ಶನಿವಾರದವರೆಗೂ ನಾವು ಉಪವಾಸ ಇರ್ತೀವಿ. ಅಂತಂದರೆ 3 ಡೇಸ್ ಉಪವಾಸ ಇರಬೇಕಾಗತ್ತೆ. ಆಗೋರು ಇರ್ತಾರೆ. ತುಂಬ ಹೆಲ್ತ್ ಇಶ್ಯೂ ಇರೋರು ಮಾಡೋಕ್ಕಾಗಲ್ಲ, ಅದು ಅವ್ರವ್ರ ಇಚ್ಛೆ. ಸೊ ಹಾಗಾಗಿ ನಂದು ಇವತ್ತು ಉಪವಾಸ ಮುರಿಯೋದಿನಲ್ವ, ಹಾಗಾಗಿ ಬೇಗ ಎದ್ದು ಬಾಗಿಲೆಲ್ಲ ತೊಳೆದು ಮತ್ತು ರಂಗೋಲಿ ಹಾಕಿ ಗುಡಿಸಿ ಒರೆಸಿ ಮನೆಯೆಲ್ಲನೂ ಸ್ನಾನ ಮಾಡ್ಕೊಂಬಂದು ನಾನಿವಾಗ ಪ್ರಸಾದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ ನಾವು ನೈವೇದ್ಯಕ್ಕೆ ಅಂದರೆ ಉಪವಾಸ ಬಿಡಬೇಕಂತಂದರೆ ಅನ್ನ ತಿನ್ನೋ ಹಾಗಿಲ್ಲ ಅಂತ ಹೇಳ್ತಾರೆ. ಕೆಲವೊಬ್ರು ಉಪ್ಪಿಟ್ಟು ತಿನ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಬೇಡ ಅಂತ ಹೇಳಿ ನಾನು ಇವಾಗ ನೈವೇದ್ಯಕ್ಕೆ ದೇವರಿಗೆ ಏನು ಮಾಡಬೇಕೋ ಅದನ್ನೇ ಸೇವನೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಏನು ಪ್ರಸಾದನ ಮಾಡ್ತಾಯಿದ್ದೀನಿ ಅಂತಂದರೆ ಅವಲಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 2 ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 3 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಬಾಳೆಹಣ್ಣು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ದೇವ್ರ ಹತ್ರ ಇಟ್ಕೊತೀನಿ. ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೊತೀನಿ. ಏಕೆ ಅಂತಂದರೆ ಅದೆಲ್ಲ ನೀಟಾಗಿ ಸ್ನಾನ ಮಾಡ್ಕೊಂಡೇ ಮಾಡಬೇಕಲ್ವ, ಹಾಗಾಗಿ ಸ್ನಾನ ಮಾಡ್ಕೊಂಬಂದೆಲ್ಲ ಮಾಡಿ ಆಯಿತು. ಇವಾಗ ದೇವ್ರ ಮುಂದೆ ಇಟ್ಟು ನಾನು ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಪೂಜೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಂತಂದರೆ ನೆನ್ನೆ ಹೂವೆಲ್ಲ ತೆಗೆದು ಮತ್ತು ಇವತ್ತು ಹೊಸ್ದಾಗಿ ಎಲ್ಲ ಹೂವು ಇಟ್ಟು ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಕೆಲವೊಬ್ಬರು ಹೇಳ್ತಾರೆ, ನಾನು 3 ಡೇಸಿಂದ ಹಣ್ಣು ಈ ಥರ ಹಾಲು ಅದನ್ನು ಕುಡ್ಕೊಂಡು 3 ಡೇಸ್ದು ನನ್ನ ವ್ರತನ ಸ್ಟಾರ್ಟ್ ಮಾಡಿದ್ದೆ. ಇವಾಗ ಸುಮ್ಮನೆ ಅನ್ನ ತಿನ್ನಬಾರ್ದಂತ ಹೇಳ್ತಾರಲ್ವ, ಏನಕ್ಕೆ ತೊಂದರೆ ಅಂತ ಹೇಳಿ ನಾನಿವಾಗ ದೇವ್ರ ಮುಂದೆ ಏನು ಪ್ರಸಾದನ ಇಟ್ಟಿರ್ತೀನೋ ಅದೇ ಪ್ರಸಾದನ ನಾನು ಪ್ರಸಾದನ ಅದನ್ನೇ ನಾನು ಸ್ವೀಕಾರ ಮಾಡ್ತೀನಿ. ಕೆಲವೊಬ್ಬರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದರೆ ಬಾಳೆದೆಲೆಯಲ್ಲಿ ತಿನ್ನಬೇಕು, ಇಲ್ಲ ನೆಲದಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ. ಏಕೆಂದರೆ ಉಪವಾಸ ಬಿಡೋ ರೀತಿ ಅದೇ ಥರ ಅಂತೆ. ಸೊ ಹಾಗಾಗಿ ನಾನು ಅದೇ ಥರ ಪಾಲನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಳಸಿಗೆ ಪೂಜೆ ಮಾಡಿ, ಒಳಗಡೆ ಪೂಜೆ ಮಾಡಿ ಮತ್ತು ಹೊಸ್ಲಿಗೆ ಪೂಜೆ ಮಾಡಿ, ಹಾಗೆ ಸಾಂಬ್ರಾಣಿ ಕಚ್ಚಿಟ್ಟು, ಹಾಗೆ ಸೂರ್ಯನಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಕರ್ಪೂರ ಎಲ್ಲ ಬೆಳಗಿ ಮಾಡ್ಕೊತೀನಿ. ಅನಂತರ ಅಂದರೆ ಏನಂತಂದರೆ ಬೆಳಗ್ಗೆನೇ ಎದ್ದು ಪೂಜೆ ಮಾಡೋದ್ರಿಂದ ಒಂಥರ ಖುಷಿ ಕೂಡ ಆಗುತ್ತೆ, ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಒಂಥರ ದಿನವಿಡೀ ಫ್ರೆಶ್ನೆಸ್ ಕೂಡ ಅಂತ ಅನಿಸುತ್ತೆ. ಹಾಗಾಗಿ ನಂದು ಪೂಜೆ ಕೂಡ ಮುಗೀತು. ಪೂಜೆ ಮುಗಿಸಿ ನಂತರ ನಾನೇನು ದೇವ್ರ ಹತ್ರ ಬೇಡ್ಕೊಂಡಿದ್ನೋ ಅದನ್ನು ಇವಾಗ ನಾನು ದೇವ್ರ ಹತ್ರ ಹೇಳಿ, ನಾನಿವತ್ತು ನನ್ನ ಉಪವಾಸನ ಬಿಡ್ತೀನಪ್ಪ ಅಂತ ಹೇಳಿ ದೇವ್ರ ಹತ್ರ ಮನಸಲ್ಲೇ ನಾನು ಪ್ರಾರ್ಥನೆ ಮಾಡಿಕೊಂಡು, ಆಮೇಲೆ ನೀರಿನಿಂದ ಎಲ್ಲದಕ್ಕೂ ನೀರನ್ನ ಪ್ರೇಕ್ಷಣೆ ಮಾಡಿ, ಅಂದರೆ ತೀರ್ಥನ ಪ್ರೇಕ್ಷಣೆ ಮಾಡಿ ನಾನು ಕೂಡ ಪ್ರೇಕ್ಷಣೆ ಮಾಡಿಕೊಂಡು ದೇವ್ರ ಹತ್ರ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ ಅವತ್ತು. ಅದನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಪ್ಪ, ನಂದು ಇವತ್ತಿಗೆ ಮುಗೀತಾ ಇದೆ ಅಂತ ಹೇಳಿ ನಾನು ಬೇಡ್ಕೊಂಡು ದೇವ್ರ ಹತ್ರ ಪ್ರೇಕ್ಷಣೆನ ಬಿಟ್ಟು ನೆಲದಲ್ಲೇ ಊಟ ಮಾಡಬೇಕು ಅಂತೇಳಿ ನಾನು ನೆಲನ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡು ಅದನ್ನು ದೇವ್ರಿಗೆ ಏನು ಇಟ್ಟಿದ್ವೋ ನೈವೇದ್ಯನ ಅದನ್ನೇ ನಾನು ಸ್ವೀಕಾರ ಮಾಡೋಣ ಅಂತೇಳಿ ಅದನ್ನು ತಿಂತಾಯಿದ್ದೀನಿ. ದೇವ್ರ ಹತ್ರ ಬೇಡಿಕೊಂಡು ನಂದು ಉಪವಾಸ ಇವತ್ತಿಗೆ ಮುಗೀತಪ್ಪ, ಇವಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಂಡು ನನ್ನ ಉಪವಾಸನ ಬಿಡ್ತಾಯಿದ್ದೀನಿ. ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಫಸ್ಟ್ ಟೈಮು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.